ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ನೋಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಒಂದು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ ನಿಮ್ಮ ಮುಂದೆ ತಂದಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಯುಗಾದಿ ಅಂತಂದರೆ ಹೊಸ ವರ್ಷ, ಹೊಸ ವ್ಯಾಖ್ಯಾನ, ಹೊಸದೊಂದು ಅಧ್ಯಯನ ಸ್ಟಾರ್ಟ್ ಆಗ್ತದೆ. ಅದೇ ರೀತಿ ನಮ್ಮ ವಿಶೇಷ ಚೇತನರ ಒಂದು ಸಮೂಹದಲ್ಲಿ ಒಂದು ಹೊಸ ವ್ಯಾಖ್ಯಾನ, ಹೊಸ ಒಂದು ಸಮೂಹ ಇವತ್ತು ಶುರುವಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಹೊಸದೊಂದು ಭಾಷೆ, ಹೊಸದೊಂದು ಲೇಖನ, ಹೊಸದೊಂದು ಪ್ರಕರಣವೊಂದು ಶುರುವಾಗಿದೆ. ಆ ಲೇಖನ ಯಾವುದು, ಆ ಒಂದು ವ್ಯಾಖ್ಯಾನ ಯಾವುದು ಅಂತಂತಂದರೆ, ಸನ್ನೆ ಭಾಷಾ ವ್ಯಾಖ್ಯಾನಕಾರರ ಸಹಾಯದಿಂದ ಪ್ರಕರಣವೊಂದರಲ್ಲಿ ವಾದ ಮಂಡಿಸಿದ ಶ್ರವಣ ದೋಷವುಳ್ಳ ವಕೀಲೆ ಸಾರಾ ಸನ್ನಿ ಅವರನ್ನು ಹೈಕೋರ್ಟು ಸೋಮವಾರ ಶ್ಲಾಘಿಸಿದೆ. ವಾಕ್ ಮತ್ತು ಶ್ರವಣ ದೋಷವುಳ್ಳ ವಕೀಲೆ ಸಾರಾ ಸನ್ನಿ ಅವರು ಪ್ರಮಾಣೀಕೃತ ಸಂಕೇತ ಭಾಷಾ ವ್ಯಾಖ್ಯಾನಕಾರರ ಮೂಲಕ ಸಲ್ಲಿಸಿದ ಸಲ್ಲಿಕೆಗಳನ್ನು ಆಲಿಸುವ ಮೂಲಕ ಕರ್ನಾಟಕ ಹೈಕೋರ್ಟು ಸೋಮವಾರ ಹೊಸ ಇತಿಹಾಸವೊಂದನ್ನು ನಿರ್ಮಿಸಿದೆ. ವಾಸ್ತವವಾಗಿ ಸಾರಾ ಸನ್ನಿ ಅವರು ಶ್ರವಣದೋಷ ಹೊಂದಿರುವ ವಕೀಲರಾಗಿ ನೋಂದಾಯಿಸಿಕೊಂಡ ಭಾರತದ ಮೊದಲ ವಕೀಲರಾಗಿದ್ದಾರೆ. ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ವಾದವನ್ನು ಉಲ್ಲೇಖಿಸಿದ ಬಾರ್ ಆ್ಯಂಡ್ ಬೆಂಚ್, ಪ್ರತಿವಾದಿ ಪತ್ನಿ ಸಾರಾ ಸನ್ನಿ ಅವರು ಸಂಜ್ಞೆ ಭಾಷೆಯ ವ್ಯಾಖ್ಯಾನಕಾರರ ಮೂಲಕ ಶ್ರವಣ ಮತ್ತು ವಾಕ್ ದೌರ್ಬಲ್ಯದ ಅಂಗವೈಕಲ್ಯವನ್ನು ಸೋಲಿಸುವ ಮೂಲಕ ವಿಸ್ತಾರವಾದ ಸಲ್ಲಿಕೆಗಳನ್ನು ಮಾಡಿದ್ದಾರೆ. ಸಾರಾ ಸನ್ನಿ ಸಲ್ಲಿಸಿದ ಸಲ್ಲಿಕೆಗಳನ್ನು ಶ್ಲಾಘಿಸಬೇಕಾಗಿದೆ ಮತ್ತು ಮೆಚ್ಚುಗೆಯನ್ನು ದಾಖಲೆಯಲ್ಲಿ ಇಡಬೇಕಾಗಿದೆ. ಆದರೆ ಸಲ್ಲಿಕೆಗಳು ಸಂಕೇತ ಭಾಷೆಯ ವ್ಯಾಖ್ಯಾನಕಾರರ ಮೂಲಕವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಭಾಷಾಂತರಕಾರ ಮೂಲಕ ವಿಚಾರಣೆ ಮತ್ತು ಭಾಷಣ ವಕೀಲರನ್ನು ಆಲಿಸಿದ ಮೊದಲ ಹೈಕೋರ್ಟ್ ಎಂಬ ಹೆಗ್ಗಳಿಕೆಗೆ ಕರ್ನಾಟಕ ಪಾತ್ರವಾಗಲಿದೆ. ಅವರು ಅಡ್ವೊಕೇಟ್ ಸಾರಾ ಭಾರತದ ಮುಖ್ಯ ನ್ಯಾಯಮೂರ್ತಿಗಳ ಮುಂದೆ ಹಾಜರಾಗಿದ್ದಾರೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ಹೈಕೋರ್ಟ್ ವಿಷಯದಲ್ಲಿ ಇದು ಮೊದಲನೆಯದು ಎಂದು ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅರವಿಂದ್ ಕಾಮತ್ ಹೇಳಿದ್ದಾರೆ. ಸನ್ನೆಯ ಸಲ್ಲಿಕೆಗಳಲ್ಲಿ ಸಹಾಯ ಮಾಡಲು ಸಂಕೇತ ಭಾಷೆಯ ವ್ಯಾಖ್ಯಾನಕಾರರನ್ನು ವ್ಯವಸ್ಥೆ ಮಾಡುವಂತೆ ನ್ಯಾಯಾಲಯವು ಈ ಹಿಂದೆ ತನ್ನ ರಿಜಿಸ್ಟ್ರಾರ್ ಮತ್ತು ಕೇಂದ್ರ ಸರ್ಕಾರವನ್ನು ಕೇಳಿತು. ಏನೇ ಆಗಲಿ ಸ್ನೇಹಿತರೆ, ಮೊದಲ ಪ್ರಾಶಸ್ತ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಂತಹ ಒಂದು ರಿಜಿಸ್ಟ್ರೇಷನ್ ಅನ್ನು ಅತ್ಯಂತ ಶೀಘ್ರವಾಗಿ ಆರಂಭಿಸಬೇಕು. ನಮ್ಮ ವಿಶೇಷ ಚೇತನರು ಭಾರತದ ಯಾವುದೇ ಒಂದು ಕ್ಷೇತ್ರದಲ್ಲಾಗಲಿ ಮೊದಲು ಮುಂಭಾಗವಾಗಿ ಬಂದು ಪ್ರಥಮ ಹಂತವಾಗಿ ಎಲ್ಲದರಲ್ಲೂ ಸಾಧನೆ ಮಾಡುವುದರಲ್ಲಿ ನಾವು ವಿಶೇಷ ಚೇತನರು ಯಾರಿಂದ ಏನು ಹಿಂದೆ ಬಿದ್ದಿಲ್ಲ ಎನ್ನುವುದು ಮತ್ತೊಮ್ಮೆ ಸಾಬೀತಂತಾಗಿದೆ. ಕ್ರೀಡೆ, ಕಲೆ, ಸಾಹಿತ್ಯ ಹಾಗೂ ಜೀವನ, ಸಂಸ್ಕೃತಿ ಪ್ರತಿಯೊಂದು ವಿಭಾಗದಲ್ಲೂ ನಾವು ಗೋಲ್ಡ್ ಮೆಡಲಿಸ್ಟೇ ಅನ್ನುವುದು ಸಾರಾ ಸನ್ನಿ ಅವರಿಂದ ಸಾಬೀತಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ವರ್ಷದ ಮೊದಲ ಈ ಸುದ್ದಿಗೆ ನಿಮ್ಮ ಒಂದು ಲೈಕ್ ಇರಲಿ. ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ.